ಇಲ್ಲಿ ಒಂದು ಹಳ್ಳಿಗಳಲ್ಲೂ ಈಗಲೂ ಅಷ್ಟೇ ತಮಿಳರ ಹಬ್ಬಗಳು ಇಲ್ಲಿನ ಎಲ್ಲ ಒಂದು ತಮಿಳ ಒಂದು ಸಂಪ್ರದಾಯ ಮತ್ತು ಆ ಸಂಸ್ಕೃತಿನೂ ಕೂಡ ಬೆರೀತದೆ. ಅದೇ ಅದೇ ಅದೇ. ನಮಸ್ಕಾರ ವೀಕ್ಷಕರೇ, ಹುನಕುಂದ ಗ್ರಾಮ ಪಂಚಾಯತಿಯಲ್ಲಿ ವೀರಕಲ್ಲುಗಳಿದ್ದಾವೆ. ಅದ್ರ ಬಗ್ಗೆ ಈ ಊರಲ್ಲಿ ಮೆಂಬರ್ ಆಗಿದ್ದರು, ಮಾಜಿ ಮೆಂಬರು, ಇವಾಗ ಇವರ ಶ್ರೀಮತಿಯವರು ಮೆಂಬರ್ ಆಗಿದ್ದಾರೆ. ತಮ್ಮ ಹೆಸರು? ನಮ್ಮ ಹೆಸರು ವೆಂಕಟರಾಮಪ್ಪ ಅಂತ. ವೆಂಕಟರಾಮಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಊರಿನ ಇತಿಹಾಸ ನಾನು ಕೇಳ್ತಾ ಬಂದಿದ್ದೆ, ಏನೇನೋ ಹೇಳ್ತಾರೆ ನಮ್ಮ ಊರಲ್ಲಿ ಹುನಕುಂದದಲ್ಲಿ ಹಲವಾರು ಇತಿಹಾಸಗಳಿದ್ದಾವೆ. ಅದು ಈಗ ವೀರಕಲ್ಲುಗಳನ್ನ ತೋರಿಸ್ಕೊಳ್ತಾ ಹೇಳಿ ಬನ್ನಿ, ಏನೇನು ಗೊತ್ತಿದೆ ನಿಮಗೆ ಅಂತ ಹೇಳ್ತೀರಾ? ಹೇಳ್ತೀವಿ ಆ ಥರ. ಇದು ಕೂಡ ನೋಡಿ, ಇದು ಬಾಣರ ಕಾಲದ ವೀರಗಲ್ಲಿದು, ಭಾಳ ಸುಂದರವಾಗಿರುವಂಥದ್ದು. ವಿಶೇಷವಾಗಿ ಬಾಣರ ಶೈಲಿಯಲ್ಲಿ ಇದೆ ಇದು. ನೋಡಿ, ಇಲ್ಲಿ ನಿಮಗೊಂದು ತುರುಗು ಕಾಣ್ತಿದೆ. ಈ ತುರುಗಳಿಗೋಸ್ಕರ ಇಬ್ಬರು ವೀರರು ಹೋರಾಟ ಮಾಡಿ ನಾವು ಹೋರಾಟ ಮಾಡಿರೋದನ್ನು ನಾವು ಕಾಣ್ತೀವಿ. ಈ ಕಡೆ ನಿಮಗೆ ಇಬ್ಬರು ವೀರರಿಗೂ ಕೂಡ ಒಂದು ತಲೆಗೆ ಹೊಕ್ಕಿದೆ ಇವನಿಗೆ, ಮತ್ತೊಂದು ಸೊಂಟಕ್ಕೆ ಬಾಣ ಹೊಕ್ಕಿದೆ, ಮತ್ತು ಬಿಲ್ಲು ಮತ್ತು ಕತ್ತಿಯಿಂದ ಹೋರಾಟ ಮಾಡ್ತಿದ್ದಾನೆ. ಅಲ್ಲಿ ಒಂದು ಬಾಣ ಹೊಕ್ಕಿದೆ ನೋಡಿ, ಉದುರ ಭಾಗಕ್ಕೆ ಹೊಕ್ಕಿದೆ. ಇಬ್ಬರು ಕೂಡ ವೀರಗಚ್ಚೆ ಹಾಕಿದ್ದಾರೆ. ಒಂದೇ ಮಾದರಿ ಶೈಲಿಯಲ್ಲಿ ಶಿಲ್ಪಿ ಇವರಿಬ್ಬರನ್ನ ಕೆತ್ತನೆ ಮಾಡಿದ್ದಾನೆ. ಸುಮಾರು ವರ್ಷಗಳಿಂದ ಸರ್, ಇದು ಸುಮಾರು ಅಂದರೆ ಒಂದು 50 ಆ ಥರ, ಅಂದರೆ ಶತಮಾನಗಳ ಹಿಂದೆ ಯುದ್ಧ, ಈ ಊರಲ್ಲಿ ಯುದ್ಧಕ್ಕೆ ಬಂದಿದ್ದಾರೆ. ಈ ಊರನ್ನು ಲೂಟಿ ಮಾಡಕ್ ಬಂದಿದ್ದಾರೆ. ಬಂದಿದ್ರು. ಈ ಊರನ್ನು ಲೂಟಿ ಮಾಡಕ್ ಬಂದಾಗ ಇಲ್ಲಿನ ಯುವಕರು ಅದನ್ನ ರಕ್ಷಣೆ ಮಾಡಿರೋದಾ? ಚಿನ್ನ ಸಿಗ್ತಾ ಇತ್ತು ನಮ್ಮೂರಲ್ಲಿ. ಓಹೋ, ನಿಮ್ಮೂರಲ್ಲಿ ಚಿನ್ನ ಸಿಗ್ತಾ ಇತ್ತು? ಚಿನ್ನ ನಿಧಿ. ಹೌದು ಹೌದು. ಅದಕ್ಕೋಸ್ಕರ ಇಲ್ಲಿ ಯುದ್ಧಗಂಡುಗಳು ಜಾಸ್ತಿ ಆಗಿ ವಿಪರೀತ ಗಲಾಟೆಗಳಾಗಿ ಈ ಥರ ಆದ್ರು. ಇವರು ಎಲ್ಲ ಇವ್ರನ್ನ ಶಿಲೆಗಳು ಇಟ್ಕೊಂಡಿದ್ದೀವಿ. ಶಿಲೆಗಳು ಮಾಡಿಕ್ಕಿರೋದು ಈ ಊರಲ್ಲಿ ಒಂದೊಂದು ಇತಿಹಾಸ. ಈ ಶಿಲೆಗಳದ ಒಂದೊಂದು ನಮಗೆ ಮೊಟ್ಟ ಮೊದಲಿಗೆ ಇಲ್ಲಿ ನೊಳಂಬರ ಶಾಸನ ಏನಿದೆ, ನಮಗೆ ಪಳುಲ್ಚೋರನ ಕಾಲಕ್ಕೆ ಚಾರುಪೊನ್ನೆರನ ಒಂದು ಶಾಸನ ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ತುರುಗೋಳಲ್ಲಿ ಕಾಣಿಸುತ್ತೆ. ಅದ್ರ ಮೇಲೆ ಬರೀ ಶ್ರೀ ನೊಳಂಬ ಅಂತ ಉಲ್ಲೇಖ ಆಗಿದೆ. ಅದರ ಕಾಲ ಸುಮಾರು 800 ಆಗಿದೆ. ಅನಂತರ ಅವನ ಮಗ ಪಳುಲ್ಚೋರ, ಅನಂತರ ಮಹೇಂದ್ರ, ಆಮೇಲೆ ಅಯ್ಯಪ್ಪ, ದಿಲೀಪ, ಹೀಗೆ ಸಾಕಷ್ಟು ನೊಳಂಬ ಅರಸರ ಸರ್ವಕಾಲದಲ್ಲಿ ಸಂಪೂರ್ಣವಾಗಿ ಮೊದಲುಗೊಂಡಂಥ, ಅಂದರೆ ನಮಗೆ ಏನು ಚಾರುಪೊನ್ನೆರನ ಕಾಲದಿಂದ ಹಿಡಿದು ನಮ್ಮ ದಿಲೀಪನ ಕಾಲದವರೆಗೂ ಇಲ್ಲಿ ವೀರಗಲ್ಲುಗಳನ್ನು ಕಾಣ್ತೀವಿ ನಾವು, ನೊಳಂಬ ವೀರಗಲ್ಲುಗಳನ್ನು. ಅದರಲ್ಲಿ ಮುಖ್ಯವಾಗಿ ತುರುಕಾಳುಗಳು. ನಾವು ಹಿಂದೆ ಹೇಳದಂತೆ ತುರುಕಾಳುಗಳು ಈ ಭಾಗದಲ್ಲಿ ಯಾಕೆ ನಡೀತಿದ್ವು ಅಂದರೆ, ಸೊ ನಾವು ಹಿಂದೆನೇ ಹೇಳಿದ್ದೀವಿ, ಗಂಗಾ 6000 ಪ್ರಾಂತ ಎಷ್ಟು ಇಂಪಾರ್ಟೆಂಟ್ ಈ ನೆಲಕ್ಕೆ ಅಂತೇಳಿ. ಗಂಗಾ 6000ಕ್ಕೋಸ್ಕರ ಪದೇ ಪದೇ ಕಾಳುಗಳಾಗಿರೋದನ್ನು ನಾವು ಕಾಣ್ತೀವಿ. ನಮ್ಮ ನೊಳಂಬ ಪ್ರಾಂತ ಬಿಟ್ಟು ಆ ಭಾಗಕ್ಕೆ ನಮಗೆ ಬಾಣರಿದ್ರು, ಈ ಕಡೆ ಮತ್ತು ನೊಳಂಬರಿದ್ರು. ಇವರು ನಿರಂತರ ಕೂಡ ಕಾಳುಗಳಾಗಿವೆ. ಯಾವ ಲೆವೆಲ್ಗೆ ಕಾಳಗಾಗಿದೆ ಅಂದರೆ, ಈ 6000ಕ್ಕೋಸ್ಕರ ಸಾಕಷ್ಟು, ಅಂದರೆ ನಮ್ಮ ಈ ಭಾಗದಲ್ಲಿ ಹೆಚ್ಚು ತುರುಕು ಕಾಳುಗಳು ನಾವು ಯಾಕೆ ಕಾಣ್ತೀವಿ ಅಂದರೆ, ಈ ಗಂಗಾ ಮತ್ತು ನೊಳಂಬರ ಘರ್ಷಣೆಯಿಂದ ನಾವು ಹೆಚ್ಚು ಕಾಣ್ತೀವಿ. ಜೊತೆಗೆ ಈ ಒಂದು ಗ್ರಾಮದಲ್ಲಿ ಇಷ್ಟೊಂದು ವೀರಗಲ್ಲುಗಳು ಒಂದೆಡೆ ಇರುವಂಥದ್ದು ನಿಜವಾಗ್ಲೂ ಸಂಶೋಧಕರಿಗೆ ಒಂದು ಹಬ್ಬ. ಅದು ನೋಡೋದಕ್ಕೆ ಕೂಡ ಹಬ್ಬ ಥರ ಇದೆ ನಮಗೀಗ. ಅಷ್ಟು ಒಂದು ಶಾಸನಗಳು ಈ ಊರಲ್ಲಿ ನಮಗೆ ಸಿಕ್ಕಿವೆ. ಪಳುಲ್ಚೋರನ ಕಾಲದಲ್ಲಿ ಸುಮಾರು 830ರಲ್ಲಿ ಒಂದು ವೀರ ನೊಳಂಬ ಅರಸ ಅಂತ ಹೇಳ್ಬಿಟ್ಟು ಆಳ್ವಿಕೆ ಮಾಡ್ತೇನೆ ಪಳುಲ್ಚೋರ. ಆ ಸಂದರ್ಭದಲ್ಲಿ ಬೆಣ್ಣಂಗೂರು ತುರುಕಾಳಗದಲ್ಲಿ ಪಣಸ್ವಾಮಿಯ ಮಗ ಪುರಕಾಮ ಎಂಬುವನು ಹೋರಾಡಿ ಈ ಊರನ್ನು ರಕ್ಷಣೆ ಮಾಡ್ತಾನಂತೆ. ಅದು ಊರಳಿವು ಆಗಿರುತ್ತೆ ಈ ಗ್ರಾಮದ ಮೇಲೆ. ಆಗ ಅವನು ರಕ್ಷಣೆ ಮಾಡ್ತಾನೆ. ಅದು ಅವನು ಒಬ್ಬನೇ 100 ಜನರೊಂದಿಗೆ ಹೋರಾಟ ಮಾಡ್ತಾನಂತೆ. ಸೊ ಅದು ಸುಮಾರು ಕಾಲಮಾನ ಬಂದು 830 ಕ್ರಿಸ್ತ ಶಕ 830ರಲ್ಲಿ, ಅಂದರೆ ಇವತ್ತಿಗೆ 1170 ವರ್ಷಗಳ ಹಿಂದೆ ಈ ಒಂದು ಕದನ ನಡೆದಿರ್ತದೆ. ಅಂದರೆ ಒಂದು ಊರಳಿವು ಯಾವ ಮಟ್ಟಕ್ಕಿತ್ತು, ವೀರ ಅಷ್ಟೊಂದು ಜನರೊಂದಿಗೆ ಹೋರಾಡಿ ಈ ಊರನ್ನು ರಕ್ಷಣೆ ಮಾಡಿದ್ದಿದೆಯಲ್ಲ, ಇದು ಬಂದು ನಮ್ಮ ಪಳುಲ್ಚೋರನ ಕಾಲದಲ್ಲಾಗಿರುವಂಥದ್ದು. ಮತ್ತು 880 ಅಂದರೆ ನಮಗೆ ಮಹೇಂದ್ರನ ಕಾಲದಲ್ಲಿ ತುರುಕಾಳಗದಲ್ಲಿ ಮಾಚಿರಯ್ಯ ಎಂಬುವನು ಕೂಡ ಮರಣಿಸಿರೋದನ್ನು ನಾವು ಕಾಣ್ತೇವೆ. ಅದೇ ರೀತಿ ನೊಳಂಬರ ಮತ್ತೊಂದು ಅಯ್ಯಪ್ಪ ದೇವನ ಕಾಲದಲ್ಲಿ ಸುಮಾರು ಕಾಲಮಾನ 900ರ ಕಾಲದಲ್ಲಿ ಅಯ್ಯಪ್ಪ ದೇವ ಆಳ್ವಿಕೆ ಮಾಡ್ತಿರ್ತಾನೆ ನೊಳಂಬವಾಡಿಯನ್ನು. ಆ ಸಂದರ್ಭದಲ್ಲಿ ಕಂಚಿಶಾಹಿಯು ನಾರಸಿಂಗಮಂಗಲ ತುರುಕಾಳದಲ್ಲಿ, ನಾರಸಿಂಗಮಂಗಲ ಅನ್ನೋದು ಬಹುಶಃ ನರಸಿಂಹಮಂಗಲ, ಈ ನರಸಿಂಹಮಂಗಲ ಬಹುಶಃ ಎಲ್ಲಿ ಬರುತ್ತೆ ಅನ್ನೋದು ಹುಡುಕ್ಬೇಕಾಗ್ತದೆ. ಆ ಒಂದು ತುರುಕಾಳಗದಲ್ಲಿ ಸತ್ತಾಗ 32 ಜನರು ಸೇರಿ ದಾನ ದತ್ತಿಗಳನ್ನು ನೀಡಿದ್ದಾರೆ ಅವರ ಕುಟುಂಬಕ್ಕೆ. ಅವನು ಯಾವುದೋ ಒಂದು ತುರುಕಾಳಗದಲ್ಲಿ ಸತ್ತಾಗ 32 ಜನ ಅಂದರೆ ಊರಿನ ಪ್ರಮುಖರು
ದಾನದತ್ತಿಗಳನ್ನು ನೀಡಿರೋದು ಕೂಡ ದಾಖಲಾಗಿದೆ. ಮತ್ತು ಸುಮಾರು 950ರಲ್ಲಿ ಅಂದರೆ ಕ್ರಿಸ್ತಶಕ 950ರಲ್ಲಿ ದಿಲೀಪನ ಕಾಲದಲ್ಲಿ ಕೊಂಗಮಂಗಲದಲ್ಲಿ ಏನು ಮೇದಯ್ಯ ಎಂಬ ವೀರನ ಪೊಕ್ಕುಂದ ತುರುಕಾಳಗದಲ್ಲಿ, ಅಂದರೆ ಪೊಕ್ಕುಂದ ಅಂದರೆ ಇದೆ, ಈ ಪ್ರಾಚೀನ ಹೆಸರು ಉನುಕುಂದ ಅಂತ ಏನಿದೆ, ಇದರ ಪ್ರಾಚೀನ ಹೆಸರು ಪೊಕ್ಕುಂದ ಅಂತ. ಸೊ ಈ ಒಂದು ಪೊಕ್ಕುಂದದಲ್ಲಿ ಅಂದರೆ ತುರುಕಾಳಗಗಳು ನಡೆದಿದೆ. ನೀವು ನೋಡ್ಬೋದು ಪ್ರತಿಯೊಂದು ವೀರಗಲ್ಲಲ್ಲಿ ಬಹುಶೇಕ ಒಂದು 80% ವೀರಗಲ್ಲುಗಳು ಬರೀ ತುರುಕಾಳುಗಳಾಗಿದೆ. ಸೊ ಇಲ್ಲಿ ಕೂಡ ಅವನು ಮರಣ ಹೊಂತಾನೆ, ಆ ಸಂದರ್ಭದಲ್ಲಿ ಹಾಕಿರೋ ಒಂದು ವೀರಗಲ್ಲಿದೆ. ಮತ್ತು 950ರಲ್ಲಿ ಮತ್ತೊಂದು ದಿಲೀಪನ ಕಾಲದಲ್ಲಿ ಬೇಲೂರದ ಮಾದಯ್ಯ ಎಂಬುವನು ಆ ಪೊಕ್ಕುಂದದ ತುರುಕಾಳಗದಲ್ಲಿ ಶತ್ರುಗಳೊಂದಿಗೆ ಹೋರಾಡಿ ಮರಣಿಸಿರುವಂಥ ವಿಷಯ ದಾಖಲಾಗಿದೆ ನಮಗೆ. ಮತ್ತು ಅದೇ ಕಾಲದ ಪೊಕ್ಕುಂದ ಬಾರಂದರ ಆವಯ್ಯ ಎಂಬುವನು ತಗುಡೂರು, ಅಂದರೆ ಇವತ್ತಿನ ಧರ್ಮಪುರಿ, ತಮಿಳ್ನಾಡಿನ ಧರ್ಮಪುರಿ ಏನಿದೆ, ಆ ಧರ್ಮಪುರಿ ಹತ್ರ ಒಂದು ಕಾಳಗ ನಡೆಯುತ್ತೆ. ಆ ಕಾಳಗದಲ್ಲಿ ಅವನು ಹೋರಾಡಿ ಸತ್ತಿರುವಂಥ ತಿಳಿಸುತ್ತೆ. ಅವನ ಅಧಿಕಾರಿ ಬಸವಯ್ಯ ಅಂತ ಇರ್ತಾನೆ. ಅವನು ಮುಂದೆ ವೀರೋಚಿತವಾಗಿ ಹೋರಾಟ ಮಾಡಿ ಅವನು ಮರಣ ಹೊಂದಿರ್ತಾನೆ. ಅವನಿಗೆ ದಾನವಾಗಿ ನೀಡ್ತಾರೆ. ಒಟ್ಟಾರೆಯಾಗಿ ನೊಳಂಬರ ಕಾಲದ ವೀರಗಲ್ಲುಗಳು ಇಲ್ಲಿ ಪ್ರಸ್ತುತ ಶಾಸನೋಕ್ತವಾಗಿರೋದು 800ರಿಂದ ಸುಮಾರು 950ರ ತನಕ ಇಲ್ಲಿ ಈ ಗ್ರಾಮದಲ್ಲಿ ನಮ್ಮ ಶಾಸನಗಳು ಸಿಗ್ತವೆ. ಒಟ್ಟು 7 ಶಾಸನೋಕ್ತ ನೊಳಂಬ ವೀರಗಲ್ಲುಗಳನ್ನು ಕಾಣ್ತೀವಿ. ನೋಡಿ ಅಲ್ಲಿ ಕಾಣ್ತಾವಲ್ಲ, ಅದು ಬಹುಶಃ 3 ಕೂಡ ಇವು 3 ದಿಲೀಪನ ಕಾಲಕ್ಕೆ ಸಂಬಂಧಪಟ್ಟಿವೆ. ನಿಮಗೆ ಆ ಗಂಗಾ 6000 ಶಾಸನೋಕ್ತವಾಗಿ ತೋರಿಸೋದಕ್ಕೋಸ್ಕರ ನಿಮ್ಗೆ ಅಲ್ಲಿ ಬಣ್ಣ ಇದಾಕಿದೀವಿ ನೋಡಿ. ಇದು ಬಾಣರ ಶಾಸನ, ಇದು ಬಾಣರಿಗೆ ಸಂಬಂಧಪಟ್ಟಂತ ವೀರಗಲ್ಲು. ಇದು ಬಾಣರ ಬಗ್ಗೆ ನಾವು ನಮ್ಮ ನೆಲವನ್ನು ಆಳಿದಂಥ ಸುದೀರ್ಘವಾಗಿ ಆಳಿದಂಥ ರಾಜರಲ್ಲಿ ಬಾಣರೊಬ್ಬರು. ಇವರ ಕಾಲದಲ್ಲಿ ಕೂಡ ಒಂದು ತುರುಕಾಳಗ ನಡೆದಿದೆ. ಆ ಒಂದು ಸಂಬಂಧಪಟ್ಟಂತಹ ಇದೊಂದು ಶಾಸನ. ನಾವು ಆವಾಗಿಂದ ಹೇಳ್ತೀವಿ ಗಂಗಾ 6000 ಅಂತ. ನೋಡಿ ಈ ಶಾಸನದಲ್ಲಿ ಆ ಪದ ಉಲ್ಲೇಖ ಆಗಿದೆ ನೋಡಿ. ಇಲ್ಲಿ ಗಂಗಾರ ಸಾಸಿರ ಅಂತ, ಅಂದರೆ ಇಲ್ಲಿ ಗಾ ಬರೋದು, ಚಾಗೆ ಗಾವತ್ತು ಕೊಟ್ಟಿದ್ದಾನೆ, ರಾಗೆ ರಾವತ್ತು ಕೊಟ್ಬಿಟ್ಟು ಗಂಗಾರ ಸಾಸಿರ ಅಂತೇಳಿ ಉಲ್ಲೇಖ ಆಗಿದೆ. ಇನ್ನು ಉಳಿದಂತೆ ನಿಮಗೆ ಇಲ್ಲಿರುವಂಥ ವೀರಗಲ್ಲುಗಳಲ್ಲಿ ಮುಖ್ಯವಾಗಿ ಗಂಗರ ವೀರಗಲ್ಲುಗಳು ಮತ್ತು ಬಾಣರ ವೀರಗಲ್ಲುಗಳ ಬಗ್ಗೆ ನನ್ನ ಸಂಶೋಧನಾ ಮಿತ್ರರಾದ ಯುವರಾಜ್ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ನಿಂತಿರೋ ವೀರಗಲ್ಲು ಬಂದು ಇದು 890ರ ಕಾಲದ ಒಂದು ವೀರಗಲ್ಲು. ಈ ವೀರಗಲ್ಲು ವಿಶೇಷತೆ ಏನು ಅಂದರೆ ಈ ಊರಿನ ಒಂದು ಉಲ್ಲೇಖವನ್ನು ಈ ವೀರಗಲ್ಲಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ಆಗಲೇ ಸ್ನೇಹಿತರು ಹೇಳ್ದಂಗೆ ಇಲ್ಲಿ ನಾವು ಮಹಾಬಲಿ ಬಾಣಾರಸ ಆಳ್ವಿಕೆ ಮಾಡುವಂಥ ಸಾಲನ್ನು ಇಲ್ಲಿ ಕಾಣ್ಬೋದು. ಸ್ವಸ್ತಿಶ್ರೀ ಮಹಾಬಲಿ ಬಾಣಾರಸಂ ಅಂತ ಇದೆ. ಮತ್ತು ಇಲ್ಲಿ ಗಂಗಾ ಸಾಸಿರಂ ಅಂದರೆ ಗಂಗಾ 6000 ಅನ್ನೋ ಒಂದು ಉಲ್ಲೇಖನ ಸಹ ಈ ಶಾಸನದಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲೇ ಇದೆ ಸಾಸಿರ. ಮತ್ತು ಇಷ್ಟು ಆಳ್ವಿಕೆ ಅರಸನ ಆದರೆ ಇಲ್ಲಿ ಮುಖ್ಯವಾಗಿ ಬರೋದು ನಮ್ಮ ವೀರ. ಈ ವೀರಿನ ಬಗ್ಗೆ ಈಗ ಶುರುವಾಗುತ್ತೆ. ಇಲ್ಲಿ ವೀರ ಯಾರು ಅಂತಂದರೆ ಒಂದು ಅವಗಾನಿ ಅಂತ ಒಂದು ಪ್ರದೇಶದಲ್ಲಿರುವಂಥ ಒಂದು ಮತ್ತಿ ಗಂಗನ ಮಗ ಬಂದು ನಾಗದೇವ, ಇವನು ಒಬ್ಬ ವೀರ. ಮತ್ತು ಮತ್ತೊಬ್ಬ ವೀರ ಬಂದು ಈ ಪೊಕ್ಕುಂದ 12 ಅಂದರೆ ಪೊಕ್ಕುಂದ 12 ಅನ್ನೋ ಈ ಪ್ರದೇಶ, ಪೊಕ್ಕುಂದ ಏನಿದೆ ನಾವು ನಿಂತಿರೋ ಊರು, ಆ ಊರು 12 ಅಂತ ಒಂದು ಪ್ರಾಂತ್ಯದಲ್ಲಿ ಆಗಿರುವಂಥ ಮಾದೇವ. ಇಲ್ಲಿ ಇಬ್ಬರು ವೀರರು ಪರಸ್ಪರ ಇದ್ದಾರೆ. ಇಬ್ಬರು ವೀರರು ತುರುಗಳು ಕಾಳಗದಲ್ಲಿ ಇಲ್ಲಿ ತುರುನ ಸಹ ಬಿಡಿಸಿದ್ದಾರೆ. ಈ ತುರುಗೋಳ ಕಾಳಗದಲ್ಲಿ ದೇವಯ್ಯ ಅನ್ನೋ ಮಾಡ್ತಾ ಇದ್ರು. ಹೆಣ್ಮಕ್ಳು ಅಷ್ಟು ನೋಡಿ, ಇವೆಲ್ಲ ಹೆಂಗಸರುಗಳಿದಾವೆ, ಗಂಡಸರುಗಳಿದಾವೆ. ಇದು ಶಿಲಾಶಾಸನಗಳು, ಒಂದಷ್ಟು ದೇವರುಗಳು, ಏನೇನೋ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಒಂದಲ್ಲ ಎರಡಲ್ಲ. ಇಲ್ಲಿ ನೋಡಿ ಬಿಲ್ಲು ಬಾಣ, ಈ ಕಡೆ ಒಬ್ಬ, ಇವರಿಬ್ರು ಹೆಂಗಸ್ರೆ ನೋಡಿ. ಇವ್ರ ಕೈ ನೋಡಿ, ಇಲ್ಲಿ ಕತ್ತಿ ನೋಡಿ, ಇಲ್ಲಿ ಕತ್ತಿ, ಇದೊಂದು ಪಾಯಿಂಟ್ ನೋಡಿ ಹಿಂಗೆ ಮಾಡಿ, ಇದು ಕತ್ತಿ. ಈಕೆ ಏನೋ ಒಂದು ಹಿಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇಲ್ಲೂ ಬಿಲ್ಲು ಬಾಣ ಹಿಂಗೆ ಇಟ್ಕೊಂಡು ನೋಡಿ, ಬಾಣ ಐತೆ. ಇವ್ರು ಬಳೆನೂ ಹಾಕ್ಕೊಂಡಿದ್ದಾರೆ ಆ ಟೈಮ್ಗೆ, ಬಳೆ, ಉಂಗುರ. ಆಮೇಲೆ ನೋಡ್ರಿ ತಲೆಗೆ ಇದು ರಿಬ್ಬನ್ನು, ಈ ಕಾಲದ ರಿಬ್ಬನ್ ಹಾಕ್ಕೊಂತಾರಲ್ಲ, ಅದು ರಿಬ್ಬನ್ನು ಸೊ ಜನಗಳು ಕೂಡ ದೊಡ್ಡ ಮನ್ಸು ಮಾಡಿದ್ದಾರೆ. ಇಷ್ಟು ಜಾಗ ಯಾರು ಬಿಡ್ತಾರೆ ನೀವೇ ಹೇಳಿ ಸರ್? 3 ಜನ ಇದು 3 ಜನದಿದ್ದು. ಇದು 3 ಜನದ 3 ಜನ ಹೆಂಗ್ ಬಿಟ್ರಪ್ಪ? ಅವ್ರದ್ದು ಎಷ್ಟು ದೊಡ್ಡ ಮನ್ಸು ಮಾಡಿದಾರಪ್ಪ. ನಾನು ಹೇಳಿದೆ ನಿಮ್ಗೆ ಬೇರೆ ಎಲ್ಲಾದ್ರೂ ಸ್ವಲ್ಪ ಕೊಡಿಸ್ತೀನಪ್ಪ, ಬಿಟ್ಬಿಡ್ರಿ ಅಂತ ಹೇಳಿ. ಹೌದಾ? ಅಲ್ಲಿ ಗಂಟೆ ಹಾಕ್ಬಿಡೋಣ ಅಂದ್ರೆ ಅವ್ರು ಬಿಟ್ಟಿಲ್ಲ. ಅಂದ್ರೆ ಅವ್ರು ಏನು ಕಟ್ಟೋಕ್ಕೂ ಆಗೋದಿಲ್ಲ. ಇದ್ರಲ್ಲಿ ಹಂಗ ಶಾಸ್ತ್ರ ಹಂಗಿದೆ. ಹೌದಾ? ಕಟ್ಟೋಕ್ ಆಗಲ್ಲ, ಇಲ್ಲಿ ಕಟ್ಟೋಕ್ ಆಗಲ್ಲ, ಓಹೋ, ಕಟ್ಲಿಸೋದಿಲ್ಲ. ಇದು ವೀರಗಳಿರೋ ಜಾಗ. ಮೊದ್ಲು ಸ್ವಲ್ಪ ಇದು ಒಳಗಿದ್ದು ಇವೆಲ್ಲ ನಾನೇ ಇದು ಕಂಡಿಡಿದು ಅವ್ರಿಗೆ ಹೇಳಿ ಕರ್ಕೊಂಡ್ಬಂದು ಸ್ವಾಮಿನಾಥ್ ಅಂತಿದ್ದಾರೆ ಬೆಂಗಳೂರಲ್ಲಿ. ಅವ್ರ ನಂಬರ್ ಕೊಡಿ, ಅವ್ರ ಬಗ್ಗೆ ಕರೆದು ಅವರು ನಾವು ನಿಂತ್ಕೊಂಡು ಇವೆಲ್ಲ ಎತ್ತಿಸಿ ಇದಕ್ಕೆಲ್ಲ ಒಂದು ಶಾಂಕ್ಷನ್ ಹಾಕಿ. ಇವ ಸ್ವಾಮಿನಾಥನ್ ಇವರಲ್ಲ, ಯಾವ್ರಲ್ಲ, ಅವ್ರು ತಮಿಳ್ನಾಡು ಅವ್ರದ್ದು. ಅದೇ ಅವ್ರ ಹೆಸರಲ್ಲೇ ಚೆನ್ನೈ ಅವ್ರದ್ದು. ಅವರು ನಮಗೆ ಕಾಂಟ್ಯಾಕ್ಟ್ ಆದ್ರು.
ಹಂಗಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಅವ್ರು ಹಿಸ್ಟಾಲಜಿಕಲ್ ಅವರು, ಪುರಾಣ ತತ್ವದ ಅವ್ರಿಗೆ ಅವ್ರ ನಂಬರ್ ಕೊಡ್ತೀನಿ, ಅವರಿಂದ ಎಲ್ಲ ಹಾಕ್ಸ್ಕೊಂಡ್ಬಿಡು, ಎಲ್ಲ ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತಾರ ಅವರು. ಹೌದಾ? ಸರಿ. ಎಲ್ಲ ಕಳಿಸ್ತಾರೆ. ಈ ನೋಡಿ ಇದ್ರ ಜೊತೆಗೆ ಪ್ರಾಣಿಗಳು ಕೂಡ ಪ್ರಾಣಿಗಳು ಸಾಗಾಣಿಕೆ ಹಾಕೊಂಡು ಹೋಗೋದು, ಅವ್ರಿಗೆ ತಿನ್ನೋಕ ಅಲ್ಲಿ ಇರೋಕ್ ಬೇಕಲ್ಲ, ಏನೇನ್ ಬೇಕೋ ಅವೆಲ್ಲ ಇಟ್ಕೊಂಡು ಅದನ್ನ ಅದ್ರಲ್ಲಿ ಎಮ್ಮೆಗಳ ತರ ಹಾಕೊಂಡು ಹೋಗೋದು ಅದ್ರಲ್ಲಿ. ಹೆಣ್ಮಕ್ಳು ಕೂಡ ಯುದ್ಧ ಮಾಡ್ತಾ ಇದ್ರ. ಹೆಣ್ಮಕ್ಳು ಅಷ್ಟು ನೋಡಿ, ಇವೆಲ್ಲ ಹೆಂಗಸರುಗಳಿದಾವೆ, ಗಂಡಸರುಗಳಿದಾವೆ. ಇದು ಶಿಲಾಶಾಸನಗಳು, ಒಂದಷ್ಟು ದೇವರುಗಳು, ಏನೇನೋ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಒಂದಲ್ಲ ಎರಡಲ್ಲ. ಇಲ್ಲಿ ನೋಡಿ ಬಿಲ್ಲು ಬಾಣ, ಈ ಕಡೆ ಒಬ್ಬ ಇವ್ರಿ ಕತ್ತಿ ನೋಡಿ, ನೋಡಿ ಇಲ್ಲಿ ಕತ್ತಿ, ಇದೊಂದು ಪಾಯಿಂಟ್ ನೋಡಿ ಹಿಂಗೆ ಮಾಡಿ, ಇದು ಕತ್ತಿ. ಈಕೆ ಏನೋ ಒಂದು ಹಿಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಇಲ್ಲೂ ಬಿಲ್ಲು ಬಾಣ ಹಿಂಗೆ ಇಟ್ಕೊಂಡು ನೋಡಿ, ಬಾಣ ಐತೆ. ಇವ್ರು ಬಳೆನೂ ಹಾಕ್ಕೊಂಡಿದ್ದಾರೆ ಆ ಟೈಮ್ಗೆ, ಬಳೆ, ಉಂಗುರ. ಆಮೇಲೆ ನೋಡ್ರಿ ತಲೆಗೆ ಇದು ರಿಬ್ಬನ್ನು, ಈ ಕಾಲದ ರಿಬ್ಬನ್ ಹಾಕೊಂತಾರಲ್ಲ, ಅದು ರಿಬ್ಬನ್ನು ಅದನ್ನು ಹಾಕೊಂಡು ಕಟ್ಕೊಂಡವ್ರೆ. ಅಲ್ಲ, ಈ ರಿಬ್ಬನ್ ಹೆಂಗಪ್ಪ ಗೊತ್ತಾಯ್ತು ಅವ್ರಿಗೆ? ಕೂಡ ಗೊತ್ತಿಲ್ಲ. ನೋಡಿ ನೋಡಿ ರಿಬ್ಬನ್ಗಳು, ವಾಲೆಗಳು ನೋಡಿ, ಇಲ್ಲಿ ಕಿವಿಗೆ ಹಾಕೊಂಡಿರೋ ವಾಲೆಗಳು ಎಲ್ಲ ಇದೆಯಪ್ಪ. ನಾವು ಅನ್ಕೋತೀವಿ 2000 ವರ್ಷಗಳಿಂದನೇ ಇಷ್ಟೊಂದು ಚೆನ್ನಾಗಿ ನೋಡಿ, ಕತ್ತಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಜ್ಞಾನ ಇರಬೇಕಾಗಿತ್ತು ಆವಾಗ. ಈ ಜುಟ್ಟು ಎಲ್ಲಾನು ನೋಡಿದ್ರೆ ನಮಗೆ ಇದು ತಮಿಳ ಶಾಸನ, ಇದೆಲ್ಲ ಸ್ವಲ್ಪ ಹಳೆಗನ್ನಡ, ತಮಿಳು, ಹಳೆಗನ್ನಡ ಕೂಡ ಆಯ್ತು. ನಮಗೆ ತಮಿಳ್ನಾಡು ಹತ್ರ ಇರೋದ್ರಿಂದ ಈ ಕೋಲಾರ ಜಿಲ್ಲೆಗೆ ತಮಿಳ್ನವರ ಪ್ರಭಾವ ಜಾಸ್ತಿ ಬೀಳುತ್ತೆ. ಇಲ್ಲಿ ಒಂದು ಹಳ್ಳಿಗಳಲ್ಲೂ ಈಗಲೂ ಅಷ್ಟೇ ತಮಿಳರ ಹಬ್ಬಗಳು, ಇಲ್ಲಿನ ಎಲ್ಲ ಒಂದು ತಮಿಳ ಒಂದು ಸಂಪ್ರದಾಯ ಮತ್ತು ಆ ಸಂಸ್ಕೃತಿನೂ ಕೂಡ ಬೆರೀತದೆ. ಅದೇ ಅದೇ. ಹ್ಞೂ.